ಇತ್ತೀಚೆಗೆ ಎಐಎಂಐಎಂ ನಾಯಕ ಅಸಾದುದ್ದೀನ್ ಓವೈಸಿ ಅವರಿಗೆ ಸಂಬಂಧಿಸಿದೊಂದು ಸುದ್ದಿ ಬಂದಿತ್ತು. ಅವರೊಂದು ಹೇಳಿಕೆ ಕೊಟ್ಟಿತ್ತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಜೊತೆಗೆ ಸಭೆ ಮಾಡಿದ್ದಾರೆ. ಅಮಿತ್ ಶಾ ಕಚ್ಚಾ ಕೆಲಸ ಮಾಡುವ ಮನುಷ್ಯ ಅಲ್ಲ, ಸುಮ್ಮನೆ ಸಭೆಗಳನ್ನೆಲ್ಲ ಮಾಡುವಂಥವರಲ್ಲ. ದೇಶದಾದ್ಯಂತ ಸಿಎಎ ಎನ್ಆರ್ಸಿ ತರುವುದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಆ ಪ್ರಯತ್ನ ನಡೆದರೆ ತೆಲಂಗಾಣ ರಾಜ್ಯ ಸರ್ಕಾರ ತೆಲಂಗಾಣದಲ್ಲಿರುವ ಎಲ್ಲರಿಗೂ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಅಸಾದುದ್ದೀನ್ ಓವೈಸಿ ಹೇಳಿದ್ರು. ಅಂಥ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನ ರಾಜ್ಯ ಸರ್ಕಾರದಿಂದ ಕೊಡಲಾಗ್ತಾ ಇದೆ ಎಸ್ಐಆರ್ ನಲ್ಲಿ. ರಾಜ್ಯ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ. ಕರ್ನಾಟಕದಲ್ಲಿ 10 ವರ್ಷ ಶಿಕ್ಷಣ ಪಡೆದಿದ್ರೆ ಅಥವಾ ಆಸ್ತಿ ಹೊಂದಿದ್ದರೆ, ಕರ್ನಾಟಕದಲ್ಲಿ ಹುಟ್ಟಿದ್ದರೆ ಅಥವಾ 10 ವರ್ಷ ಕರ್ನಾಟಕದಲ್ಲಿ ವಾಸ ಇದ್ದರೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡುವುದಂತೆ. ಮತದಾರರ ಪಟ್ಟಿಯಲ್ಲಿ ಹೆಸರಿದ್ರೆ ಮಾತ್ರ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗುವ ಅರ್ಹತೆ ಬರುತ್ತೆ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ನಿಬಂಧನೆಗಳಿಗೊಳಪಟ್ಟು ಪಿಆರ್ಸಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ. ಆ ಪಿಆರ್ಸಿ ಇದ್ದರೆ, ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಇದ್ದರೆ ತಮ್ಮ ಹೆಸರನ್ನ ವೋಟರ್ ಲಿಸ್ಟ್ ನಲ್ಲಿ ಸೇರಿಸಿಕೊಳ್ಳಬಹುದು. ಇದು ಅಕ್ರಮ ನಿವಾಸಿಗಳನ್ನ, ಬಾಂಗ್ಲಾ ವಲಸಿಗರನ್ನ ವೋಟರ್ ಲಿಸ್ಟ್ಗೆ ಸೇರಿಸುವ ಹುನ್ನಾರ ಅಂತ ಬಿಜೆಪಿ ಹೇಳ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಪತ್ರ ಬರೆದಿದ್ದಾರೆ. ಕರ್ನಾಟಕ ಸರ್ಕಾರ ಶಾಶ್ವತ ನಿವಾಸಿಗಳು ಅನ್ನುವ ಪ್ರತ್ಯೇಕ ವರ್ಗ ಸೃಷ್ಟಿ ಮಾಡ್ತಾ ಇದೆ. ಸಂವಿಧಾನದ ಚೌಕಟ್ಟಿನ ಹೊರಗೆ ಇಂಥ ಪ್ರತ್ಯೇಕ ವರ್ಗ ಸೃಷ್ಟಿ ಸರಿಯಲ್ಲ. ಸರ್ಕಾರದ ಈ ಕ್ರಮ ದೇಶದ ಭದ್ರತೆಗೆ ಧಕ್ಕೆ ಅಂತ ಕೇಂದ್ರ ಗೃಹ ಸಚಿವರಿಗೆ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವೆ ಪತ್ರ ಬರೆದಿದ್ದಾರೆ. ಇದರ ಬಗ್ಗೆ ಪತ್ರಿಕಾಗೋಷ್ಠಿಯೊಂದನ್ನ ನಡೆಸಿದ್ರು. ರಾಜ್ಯ ಸರ್ಕಾರ ತನಗಿಲ್ಲದೆ ಇರುವ ಹಕ್ಕನ್ನು ಚಲಾಯಿಸೋದಕ್ಕೆ ಹೊರಟಿದೆ ಅಂತ.
SIR ಹಳ್ಳ ಹಿಡಿಸಿ ಅಕ್ರಮವಾಸಿಗಳಿಗೆ ಶಾಶ್ವತ ನಿವಾಸ ಪತ್ರ ಕೊಡ್ತಿದ್ದಾರೆ. 50 ರೂಪಾಯಿ ಕೊಟ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಈ ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಅಕ್ರಮ ಮತದಾರರನ್ನ ಬಚಾವ್ ಮಾಡುವ ತಂತ್ರ ಅಂದ್ರು ಶೋಭಾ ಕರಂದ್ಲಾಜೆ ಅವರು. ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ವಿತರಣೆ ಮಾಡಕ್ಕೆ ಕಾಂಗ್ರೆಸ್ ಹೊರಟಿದೆ. ನಮ್ಮ ದೇಶದಲ್ಲಿ ಪೌರತ್ವ ನೀಡಕ್ಕೆ ಅಧಿಕಾರ ಇರುವಂತದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಆದ್ರೆ ಕರ್ನಾಟಕದಲ್ಲಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನ ಯಾಕೆ ಕೊಡಕ್ಕೆ ಹೊರಟಿದ್ದಾರೆ? ಇದರ ಹಿಂದಿರುವಂತ ಷಡ್ಯಂತ್ರ ಏನು, ಉದ್ದೇಶ ಏನು ಸರ್ಕಾರದ್ದು? SIR ಅನ್ನ ಹಳ್ಳ ಹಿಡಿಸುವಂತ ಕೆಲಸ ನಡೀತಾ ಇದೆ. ಯಾರು ಅಕ್ರಮ ವಲಸಿಗರು ಈ ರಾಜ್ಯದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅವರನ್ನೇ ಹೇಗೆ ಬಚಾವ್ ಮಾಡುದು? ಅವರಿಗೆ ಸೌಲಭ್ಯಗಳನ್ನ ಕೊಡೋದಕ್ಕಾಗಿ, ಅವರನ್ನೇ ವೋಟರ್ ಲಿಸ್ಟ್ ಗೆ ಸೇರಿಸೋದಕ್ಕಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೊಸದಾಗಿ ಇವರು ಆಲೋಚನೆ ಮಾಡಿದ್ದಾರೆ. ಆದ್ರೆ 2 ದಿನದ ಹಿಂದೆ ಇದಕ್ಕೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಆಶ್ಚರ್ಯ ಅಂದ್ರೆ ಈ PRC ಯಾರು ಮಾಡಬಹುದು? ಯಾರು ಅವರು ಮಾಡಿರುವಂತ ಕಾನೂನಿನಲ್ಲಿ ಒಬ್ಬ RI ರೆವೆನ್ಯೂ ಇನ್ಸ್ಪೆಕ್ಟರ್ ಕೂಡ ಅದಕ್ಕೆ ಸರ್ಟಿಫೈ ಮಾಡಬಹುದು. ಇದೇ ರೀತಿಯ ಸರ್ಟಿಫಿಕೇಟ್ ಅನ್ನು ಕೊಡೋದಕ್ಕೆ 50 ರೂಪಾಯಿ ಕೊಟ್ಟು ಕೂಡ BLOಗಳು ಸರ್ಟಿಫೈ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮತ್ತೆ ಭಾರತದ ನಾಗರಿಕತೆಯನ್ನ ಕೊಡೋದಕ್ಕೆ ನೀವು ಯಾರು? ಅಂದ್ರೆ ನೀವು ಪೌರತ್ವದ ಇಡೀ ವ್ಯವಸ್ಥೆಯನ್ನ ಹಾಳು ಮಾಡಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ನಿಮ್ಮ ಉದ್ದೇಶ ಒಂದೇ, ನಿಮ್ಗೆ ವೋಟ್ ಬ್ಯಾಂಕ್. ಯಾವ ಇಲ್ಲಿಗಲ್ ವೋಟರ್ಸ್ ಅನ್ನ ನೀವು ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲ್ ಮೂಲಕ ಕರ್ಕೊಂಡು ಬಂದಿದ್ರಿ ಇಷ್ಟು ವರ್ಷಗಳ ಕಾಲ, ಕಳೆದ 20-25 ವರ್ಷಗಳ ಕಾಲ, ಅವರನ್ನ ಈ ರಾಜ್ಯದ ನಾಗರಿಕರು, ಈ ದೇಶದ ನಾಗರಿಕರು ಮಾಡಕ್ಕೆ ನೀವು ಹೊರಟಿದ್ದೀರಿ. ಅವರಿಗೆ ಪೌರತ್ವ ಕೊಡಕ್ಕೆ ಹೊರಟಿದ್ದೀರಿ. ಅಂದ್ರೆ ಕರ್ನಾಟಕ ರಾಜ್ಯದ ಸರ್ಕಾರದ ಕಾಂಗ್ರೆಸ್ಸಿನ ಉದ್ದೇಶ ಇಲ್ಲಿಗಲ್ಗಳನ್ನ ಲೀಗಲೈಸ್ ಮಾಡೋದು, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ದೇಶದ ಭದ್ರತೆಗೆ, ದೇಶದ ಏಕತೆಗೆ, ದೇಶದ ಸಮಗ್ರತೆಗೆ ಧಕ್ಕೆಯನ್ನು ತರುವಂತ ಕೆಲಸವನ್ನ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಈ ಧೈರ್ಯ ಮಾಡಿರ್ಲಿಲ್ಲ. ಆದ್ರೆ DK ಶಿವಕುಮಾರ್ ತನ್ನ ಅಹಂಕಾರದಿಂದ ನಾನು ಏನ್ ಮಾಡಿದ್ರು ನಡೆಯುತ್ತೆ, ಹೈಕಮಾಂಡ್ ನನ್ನ ಜೊತೆಗಿದೆ, ಇಲ್ಲಿ ನಮ್ಮ ಜೊತೆಗಿದ್ದಾರೆ ಅನ್ನುವಂತ ದುರಹಂಕಾರದಿಂದ ದೇಶದ್ರೋಹದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನೆನಪಿರ್ಲಿ ನಿಮ್ಗೆ, ದೇಶದ್ರೋಹದ ಕೆಲಸ. ಪೌರತ್ವವನ್ನ ಕೊಡೋದಕ್ಕೆ ಅಥವಾ PRC ಅನ್ನು ಕೊಡೋದಕ್ಕೆ ನೀವು ಯಾರು ಅಂತ ನಿಮ್ಗೆ ಬಹುಸಂಖ್ಯಾತರು ಬೇಕಿಲ್ಲ. ನಿನ್ನ 50 ರೂಪಾಯಿ ತಗೊಂಡು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ ಅಂದ್ರೆ ಗೋವಿಂದರಾಜನಗರದ ಒಂದು ವರದಿ, ಯಾರು ಎಜುಕೇಟೆಡ್ ವೋಟರ್ಸ್ ಇದ್ದಾರೆ ಅವರನ್ನ ಕಿತ್ತಾಕು, ಅಲ್ಪಸಂಖ್ಯಾತರ ವೋಟರ್ಸ್ ಇದ್ದಾರೆ ಅವರಿಗೆ ಮೈಗ್ರೇಷನ್ ಅವರನ್ನು ಕೂಡ ಕರ್ಕೊಂಡು ಬಂದು ಸೇರಿಸು. ಇದು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ರೀತಿ. ಹಾಗೇನೆ ನಾನು ದೇಶದ ಗೃಹ ಮಂತ್ರಿಗಳಿಗೆ ಕೂಡ ಪತ್ರವನ್ನು ಬರೆದಿದ್ದೀನಿ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ವೋಟರ್ ಲಿಸ್ಟ್ ನಲ್ಲಿ ಉಳಿಸಿಕೊಳ್ಳೋ ಪ್ರಯತ್ನ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದರು. ರಾಜ್ಯ ಸರ್ಕಾರ ತನಗಿಲ್ಲದೆ ಇರುವ ಅಧಿಕಾರ ಚಲಾಯಿಸೋದಕ್ಕೆ ಹೊರಟಿದೆ. ಶಾಶ್ವತ ನಿವಾಸ ಪತ್ರ ಕೊಡೋದಕ್ಕೆ ರಾಜ್ಯಕ್ಕೆ ಅಧಿಕಾರ ಇಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಶಾಶ್ವತ ಪ್ರಮಾಣ ಪತ್ರದ ನೆಪದಲ್ಲಿ ಬಾಂಗ್ಲಾದೇಶಿಯರು, ಅಕ್ರಮ ವಲಸಿಗರೇನಿದ್ದಾರೆ ಅವರಿಗೆ ಶಾಶ್ವತವಾಗಿ ನೆಲೆಸಕ್ಕೆ ಅವಕಾಶ ಮಾಡುವಂತ ಒಂದು ಕುತಂತ್ರ, ಷಡ್ಯಂತ್ರ ಇವತ್ತು ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಮತ್ತು ಆಗ್ರಹನೂ ಕೂಡ ಮಾಡ್ತಾ ಇದ್ದೇನೆ. ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಒಂದ್ ಕಡೆ ಆದರೆ ದೇಶದ ಹಿತದೃಷ್ಟಿಗೆ ಧಕ್ಕೆ ತರ್ತಕ್ಕಂಥ ಇಂಥ ನಿರ್ಧಾರವನ್ನ ಕೈಗೊಳ್ಳಬೇಡಿ. ಈ ರೀತಿ ಕೆಟ್ಟ ರಾಜಕಾರಣವನ್ನ ಬದಿಗಿಡಿ, ರಾಜ್ಯದ ಹಿತವನ್ನು ಕೂಡ ಗಮನಿಸಬೇಕು. ಈ ರೀತಿ ಅಕ್ರಮ ವಲಸಿಗರಿಗೆ ಇವತ್ತು ನೆಲೆನ ಕೊಟ್ಟಿದ್ದು ಸಾಲದು ಅಂತೇಳಿ ಶಾಶ್ವತವನ್ನು ಕೊಡಕ್ಕೆ ಹೊರಟಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಾವು ಸಂಪೂರ್ಣ ವಿರೋಧಿಸ್ತೇವೆ. ಶಾಶ್ವತವಾಗಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಇವರು ಯಾರು? ಶಾಶ್ವತವಾಗಿ ಇವರು ಕೊಡ್ಲಿಕ್ಕೆ ಬರಲ್ಲ. ಅದನ್ನೇ ಸಿಟಿಜನ್ಶಿಪ್ ಅನ್ನೋದು. ಈಗ ಇಲ್ಲಿ 10 ವರ್ಷದಿಂದ ಇದ್ದಾರೆ, 5 ವರ್ಷದಿಂದ ಇದ್ದಾರೆ ಅಂತೇಳಿ ಪ್ರಮಾಣ ಪತ್ರ ಅದು ಶಾಶ್ವತ ಅಲ್ಲ, ಅದು ಟೆಂಪರರಿ ಡೊಮಿನಿಷಿಯಲ್ ಸರ್ಟಿಫಿಕೇಟ್. ಅದು ಇಲ್ಲಿ ವಾಸವಾಗಿದ್ರು ಅವ್ರು ಮತ್ತೆ ಎಲ್ಲೋ ಹೋಗ್ಬೋದು. ಆದ್ರೆ ಶಾಶ್ವತ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಸಿಟಿಜನ್ಶಿಪ್, ಪೌರತ್ವ. ಅದು ಇವ್ರಿಗೆ ಬರೋದಿಲ್ಲ. ಆ ರೀತಿ ತಪ್ಪು ಮಾಡಿ ನಿಮ್ಮ ರಾಜ್ಯ ಸರ್ಕಾರವನ್ನ ನಾವು ಕೇಂದ್ರ ಸರ್ಕಾರ ಅನ್ಕೊಂಡು ತಿಳ್ಕೊಳ್ಳೋದು ಬೇಡ.
ಸರ್ಕಾರದ ಪರವಾಗಿ ಈ ಕ್ರಮವನ್ನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಮರ್ಥಿಸಿಕೊಂಡಿದ್ದಾರೆ. SIR ನಲ್ಲಿನ ನ್ಯೂನ್ಯತೆಗಳನ್ನು ಸರಿಪಡಿಸಬೇಕು ಅಂದ್ರೆ ಅವರು ನಾವು ಶಾಸಕರು ನಮ್ಮ ಕೆಲಸ ಶಾಸನ ಮಾಡೋದು, ಸರ್ಕಾರದಿಂದ ಅಧಿಕೃತವಾಗಿ ನಿವಾಸ ದೃಢೀಕರಣ ಪತ್ರ ಕೊಡ್ತೇವೆ, ನಾವೇನು ಪಕ್ಷದಿಂದ ಕೊಡ್ತಿದೀವ. SIR ನಲ್ಲಿನ ನ್ಯೂನ್ಯತೆ ಸರಿಪಡಿಸಬೇಕು. SIR ನಲ್ಲಿ ಲಾಜಿಕ್ ಇಲ್ಲ, ಅರ್ಥ ಇಲ್ಲ. ಅಡ್ಡಾದಿಡ್ಡಿಯಾಗಿ ಹೆಸರು ಡಿಲೀಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಗೆಲ್ಲಿಸೋದಕ್ಕೆ ಆಯೋಗದ ಸಂಚಿದು. ಪ್ರಿಯಾಂಕ್ ಖರ್ಗೆ ಅವರ ಸಮರ್ಥನೆ ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ. ಏನಕ್ಕೆ ಸರ್ಕಾರದವ್ರು ನಿಯಮ ಮಾಡೋಕ್ಕಾಗಲ್ವಾ? ನಾವು ಯಾರು? ಶಾಸಕರು. ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ. ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ ನಾವು. ಗೌರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂತ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ? ಈಗ ಇವ್ರಿಗೇನು ಸಮಸ್ಯೆ ಆಗ್ತಾ ಇದೆ ಗೊತ್ತಿಲ್ಲ ಅಲ್ಲ ನನಗೆ. ಒಂದು ಕಡೆ SIR ಮಾಸ್ಟರ್ ಸ್ಟ್ರೋಕ್ ಅಂತೀರಾ, SIR ಪ್ರಕ್ರಿಯೆಯಲ್ಲಿ ನಡೀತಾ ಇರಬೇಕಾದ್ರೆ ಇಲ್ಲಿ ಅಕ್ರಮ ನಡೀತಾ ಇದೆ ಅಂತೀರಾ. ನೀವು ಡಿಸೈಡ್ ಮಾಡಿಬಿಡಿ ವೆದರ್ ಯು ವಾಂಟ್ ಇಟ್ ಆರ್ ಡೋಂಟ್ ವಾಂಟ್ ಇಟ್. ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲೇಬೇಕು, ಆದರೆ ಪಾರದರ್ಶಕವಾಗಿ ಆಗಬೇಕು. ಚುನಾವಣೆ ಆಯೋಗ ಅವ್ರ ಕಪಿಮುಷ್ಟಿನಲ್ಲೇ ಇರೋದಲ್ವಾ? ಅವ್ರು ಹೇಳಿದ್ದನ್ನೇ ಮಾಡ್ತಾರಲ್ಲ. ಏನು ಅವ್ರಿಗೇನಾದರೂ ಕಾನೂನು ಅದು ಅಥವಾ ಸಂವಿಧಾನ ಲಾಗೂ ಆಗ್ತಾ ಇದೆಯಾ? ECದವರಿಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದು ಏನು ಅರ್ಥ ಅಂತ ಅವರಿಗೆ ಗೊತ್ತಿಲ್ಲ. ಡೆಫಿನಿಷನ್ ಇಲ್ಲ. ಹೆಂಗೆ ಬೇಕು ಹಂಗೆ ತಿಡ್ಡವಾಗಿ ಎಲ್ಲ ಹೆಸರುಗಳು ತೆಗಿತಾ ಇದ್ದಾರೆ. ಅದಾದಮೇಲೆ ಸರ್ಕಾರದ ಬೆನಿಫಿಟ್ಸ್ ಏನಿದೆ ಅದನ್ನು ವಂಚಿತ ಮಾಡ್ತಾ ಇದ್ದಾರೆ. ಇದು ಒಂದು ಸಂಚು BJP ಅವರಿಗೆ ಗೆಲ್ಲಿಸ್ಲಿಕ್ಕೆ. ಸುಮ್ಮನೆ ಇವ್ರು ಇವತ್ತು ಹೇಳ್ತಾ ಇದ್ದಾರಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ, 6 ತಿಂಗಳಲ್ಲಿ ನೋಡಿ ಏನಾಗುತ್ತೆ. ನಿಮ್ಮ ನಾಗರಿಕತ್ವವನ್ನು ಪ್ರೂವ್ ಮಾಡಲಿಕ್ಕೆ ಯಾವ ಡಾಕ್ಯುಮೆಂಟ್ ಇದೆ ಅಂತ ಹೇಳಿ. ಪಾಸ್ಪೋರ್ಟ್ ಕೂಡ ಇಟ್ ಡಸ್ ನಾಟ್ ಅಮೌಂಟ್ ಟು ಪ್ರೂಫ್ ಆಫ್ ಸಿಟಿಸನ್ಶಿಪ್ ಅಂತ ಹೇಳ್ಬಿಟ್ಟಿದ್ದಾರೆ. ಇಟ್ಸ್ ಅ ಟ್ರಾವೆಲ್ ಡಾಕ್ಯುಮೆಂಟ್ ಅಂತಾರೆ. ಆಧಾರ್ ಕಾರ್ಡು ಇಲ್ಲ ಅಂತಾರೆ, ಬ್ಯಾಂಕ್ ಸ್ಟೇಟ್ಮೆಂಟು ಇಲ್ಲ ಅಂತಾರೆ. ಏನಿದೆ ಆ 11-14 ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಕೊಟ್ಟಿದ್ದೀರಾ, ಅದು ಪ್ರೊಡ್ಯೂಸ್ ಮಾಡಿದ್ರು ಕೂಡ ನೀವು ಸರಿ ಇಲ್ಲ ಅಂತ ಇದ್ದೀರಾ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ಗೊಂದಲಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಆಸ್ಪದ ಮಾಡಿಕೊಡ್ತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.